ಇಲ್ಲಿ ಯಾರು ಏನ್ರ ಮದುವೆ ಮಾಡ್ಕೊಂಡ್ರೆ ಅದಿರ್ನೇ ಸರ ನಿಮ್ದ್ರಿ ದಕ್ಷಿಣ ಕೊಟ್ಟಿದ್ರೆ ಇನ್ನೊಂದು ಮಾಡ್ತಿದ್ನಲ್ರಿ ಬ್ಯಾರ ಅಂದ್ರೆ ನಾ ಮಂಜು ಮಾಸ್ತರ್ ಮಾಡೋನ್ ತೋರಿ ಇನ್ನ ಹೋಗಿ ಬರ್ತೇನ್ರಿ ನಮ್ ದೊಡ್ಡ ಶ್ರೀಮಂತರ ಕಾರ್ಯಕ್ಕೆ ಹೋಗೋದೈತಿ ಹೋಗಿ ಬರ್ತೇನೆ ಏನಿದು ವಿಚಿತ್ರ? ಯಾಕೋ ಇವತ್ತು ನನ್ನ ಬಲಗಣ್ಣು ಹಾರುತ್ತಿದೆಯಲ್ಲ. ಇತ್ತ ನೀರಿಗೆ ಹೋದ ನನ್ನ ತಂಗಿ ಇನ್ನೂ ಬರಲಿಲ್ಲ. ಅತ್ತ ಮಹೇಶನನ್ನು ಹುಡುಕಲು ಹೋದ ನನ್ನಣ್ಣ ಅವನು ಕೂಡ ಬರಲಿಲ್ಲ. ಶಿವಾನಂದ, ನನಗೊಂದು ತಿಳಿಯದಾಗಿದೆ ದೇವ. ಓಹೋ ಪೋಸ್ಟ್ಮನ್, ಬನ್ನಿ ಸರ್ ಒಳಗೆ. ಪೋಸ್ಟ್ ಬಂದಿದೆ, ಕೇಳ್ಕೊಳ್ಳಿ. ಆಯ್ತು, ಹೋಗಿ ಬನ್ನಿ. ಓಹೋ, ನನ್ನ ಆಪ್ತ ಮಿತ್ರ ಈ ಬಡವನ ಮನೆಯ ಬಗ್ಗೆ ಬರುತ್ತಾನೆಂದರೆ ನನಗೆ ತುಂಬಾ ಸಂತೋಷವಾಗಿದೆ. ರಾಜೇಶ್, ಎಷ್ಟೋ ದಿನಗಳ ನಂತರ ಈ ಬಡವನ ಮನೆಗೆ ಬರುತ್ತಿ ಅಂದರೆ ತುಂಬಾ ಸಂತೋಷವಾಗಿದೆ ಅಪ್ಪ. ಅಣ್ಣ, ಅಣ್ಣ, ಯಾರಿವರು? ಹೇಳುತ್ತೇನೆ ಭದ್ರ, ಹೇಳುತ್ತೇನೆ. ಇವನು ನಾನು ಇಷ್ಟು ದಿನ ಹುಡುಕುತ್ತಿದ್ದ ನನ್ನ ಅಳಿಯ ಮಹೇಶ. ಹೌದಾ? ಅಂದಾಗೆ ಅವರು ಯಾರು ಅಂತ ತಿಳಿಯಲಿಲ್ಲ. ಇವಳು ಯಾರು ಅಂತ ಇವಳಿಗೆ ಗೊತ್ತಿಲ್ಲ. ಅನಾಥ ಆಶ್ರಮದಲ್ಲಿ ಬೆಳೆದು ಅಲ್ಲಿಯೇ ಓದಿ ನೌಕರಿ ತೆಗೆದುಕೊಂಡು ಈ ಭೈರಿ ದೇವರ ಕೊಪ್ಪ ಗ್ರಾಮಕ್ಕೆ ಶಿಕ್ಷಕಿಯಾಗಿ ಬಂದಿದ್ದಾಳೆ. ನಾನು ಆ ಅಂಬಿಗೆರ ಹನುಮಂತನ ಹತ್ತಿರ ದುಡ್ಡು ಕೊಡಲು ಹೋಗುವಾಗ ನಮ್ಮೂರಿನ ಶ್ರೀಮಂತರು ಇವಳ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಯತ್ನಿಸುತ್ತಿದ್ದರು. ಆ ಸಮಯದಲ್ಲಿ ನಾನು ಇವಳನ್ನು ಕಾಪಾಡಿದೆ. ಅಲ್ಲಿ ನಮ್ಮಿಬ್ಬರ ಪ್ರೀತಿ ಪ್ರೇಮ ಮಿಲನವಾಯಿತು. ಆಗ ಇವಳೇ ನಿನ್ನ ಅತ್ತಿಗೆ ಆಗಬೇಕೆಂದು ಬಯಸಿದಳು. ನಮ್ಮಿಬ್ಬರ ಋಣಾನುಬಂಧ ಕೂಡಿದೆ ಎಂದು ಇವಳನ್ನ ಮನೆಗೆ ಕರೆದುಕೊಂಡು ಬಂದೆ. ಈ ನನ್ನ ಅಳಿಯ ಮಹೇಶ ಇವಳ ಆಶ್ರಯದಲ್ಲಿ ಇವಳಿಗೆ ಅನ್ನನಾಗಿ ಇವಳ ಮನೆಯಲ್ಲಿಯೇ ಇರುತ್ತಿದ್ದನಪ್ಪ. ಬನ್ನಿ ಅತ್ತಿಗೆಮ್ಮ ಒಳಗೆ. ಬರಡಾದ ನಮ್ಮ ಸಂಸಾರದ ಮರಕ್ಕೆ ಹೊಸ ಚಿಗುರು ಬಂದಂತಾಯಿತು. ಮಹೇಶ್, ಬೇಜಾರಾಗ್ಬೇಡಪ್ಪ, ನೀನು ಅಷ್ಟೇ. ಹೌದು ಮಾವ, ಅಂದು ಆ ವಿಧಿ ಬೀಸಿದ ಬಿರುಗಾಳಿಯಿಂದ ನಾವು ನೀವು ದೂರ ಆಗಬೇಕಾಯಿತು. ಇಂದು ಆ ಶಿವಾನಂದನ ಕೃಪೆಯಿಂದ ನಾವೆಲ್ಲರೂ ಒಂದುಗೂಡಿದೇವಲ್ಲ, ಅಷ್ಟೇ ಸಾಕು. ಅಂದಾಗೆ ತುಂಗ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ? ನೀರಿಗೆಂದು ಹೋದವಳು ಇನ್ನೂ ಬಂದೇ ಇಲ್ಲ ಕಣೋ. ಅದೋ ನೋಡಲಿ, ನೆನೆದವರ ಮನದಲ್ಲಿ ಅಂತ ತುಂಗ ಬಂದೇ ಬಿಟ್ಲು. ತುಂಗ, ಇವ್ರು ಯಾರಮ್ಮ? ಇವರು ನಮ್ಮಣ್ಣ ಭದ್ರನ ಫ್ರೆಂಡು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆ ಅಣ್ಣ. ಓಹೋ ರಾಜೇಶ್. ಹಲೋ ರಾಜೇಶ್, ಹೌ ಆರ್ ಯು? ನಾ ಚೆನ್ನಾಗಿದ್ದೇನೆ, ನೀ ಹೇಗಿದ್ದೀಯಾ? ನಾನು ತುಂಬಾ ಚೆನ್ನಾಗಿದ್ದೀನಪ್ಪ. ಇದೆಲ್ಲ ನಮ್ಮ ಕುಟುಂಬ ವರ್ಗ. ಹೇಗಿದೆ ನಮ್ಮ ಚಿಕ್ಕ ಮನೆ, ಈ ಚಿಕ್ಕ ಸಂಸಾರ? ಮನೆ ಚಿಕ್ಕನಾದರೂ ಮನಸ್ಸು ದೊಡ್ಡದಿದೆ. ಸಾಕು ಸಾಕು, ನಿಮ್ಮ ಅತಿಥಿ ಸತ್ಕಾರನ ಬಿಟ್ಟು ಇಲ್ಲೊಬ್ರು ನಿಂತಿದಾರಲ್ಲ, ಇವ್ರು ಯಾರು ಅಂತ ನಮಗೂ ಪರಿಚಯ ಮಾಡ್ಕೊಡ್ತೀರೋ ಅಥವಾ ಹಾಗೆ ನಿಲ್ತೀರೋ? ಇವಳು ಪೂರ್ಣಿಮಾ, ಇವನು ಮಹೇಶ. ಹಂಗಂದ್ರೆ ನಿಮ್ಮನ್ನ ಕೈ ಹಿಡಿದ ನಿನ್ನ ಅತ್ತಿಗೆ, ಇವನು ನಿನ್ನ ಮಾವ ಮಹೇಶ. ಭದ್ರ, ತುಂಗ, ನಾನು ನಿಮಗೆ ತಿಳಿಸದೆ
ಇವಳ ಕೈ ಹಿಡಿದು ಬಿಟ್ಟೆ ನನ್ನನ್ನು ಕ್ಷಮಿಸುತ್ತೀರ? ಅಣ್ಣ, ಏನಿದು ನಿನ್ನ ಮಾತು? ಇಂಥ ಮಾತು ನಿನ್ನ ಬಾಯಿಂದ ಯಾವತ್ತೂ ಬರಬಾರ್ದಣ್ಣ. ಚಿಕ್ಕಂದಿನಿಂದಲೂ ನನ್ನ ಮತ್ತು ತಂಗಿಯನ್ನ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕಿದೆ. ನೀನು ಯಾವ ಕಾರ್ಯಕ್ಕೂ ಕೈ ಹಾಕಿದರೂ ಅದು ಧರ್ಮದ ದಾರಿಯಲ್ಲೇ ಇರುತ್ತೆ ಅಣ್ಣ. ಅಣ್ಣ, ಅತ್ತಿಗೆ, ನೀವು ಮದುವೆ ಮಾಡ್ಕೊಂಡು ಬಂದಿದ್ದು ನಮ್ಗೆ ತುಂಬ ಸಂತೋಷ. ಈ ಸಂತೋಷದಲ್ಲಿ ನಾವೆಲ್ಲರೂ ಸೇರಿ ಹಾಡಿನಲ್ವೇನು ಅಣ್ಣ? ಆಯ್ತಮ್ಮ, ಮಾಸ್ತರು ಅದಕ್ಕಾಗಿಯೇ ಕಾಯುತ್ತಿದ್ದಾರೆ. ಹಾಡೋಣ. ಹಾಗೆ ಆಗಲಿ ತುಂಗ, ಆಸೆ ಎಂದೇ ಆಗಲಿ. ಅಂಕುಡಂಕು ದಾರಿ ಬೇಡ, ಸುಖವಿಲ್ಲ ದೂರ ಬೇಡ, ಅಂಕೆ ಇಲ್ಲದೆ ಶಂಕೆ ಬೇಡ, ಅಂಕು ಬಿಕ್ಕು ಎಲ್ಲ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂಕು ಬಿಂಕವೆಲ್ಲ ಬೇಡ. ದುಃಖಕ್ಕೆ ಹೇಳು ಮ್ಯೂಪಿ, ಎವ್ರಿ ಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಮ್ಯೂಪಿ, ಎವ್ರಿ ಡೇ ಬಿ ಹ್ಯಾಪಿ.
ಒಂದು ಫ್ಯಾಮಿಲಿ ಫೋಟೋಣ. ಫ್ಯಾಮಿಲಿ ಫೋಟೋನಾ? ಆಡಾಡಿದ್ದು ನೃತ್ಯ ಮಾಡಿ ಸಾಕು, ಊಟ ಮಾಡೋದು ಬಂದ್ರೆ ಹೊಟ್ಟೆ ಹಸಿವಾಗಿದೆ. ಅಲ್ಲೋ ಆವಾಗಿಂದ ಅಡಿಗೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ, ಹಾಡಾಡ ಕುಣಿಯೋಣ ಅಂದ ನೀನು, ಸೆಲ್ಫಿ ತಗೊಂಡವ್ ನೀನು, ಮತ್ತೆ ಇವನ್ಗೂ ಬಹು ಹುಷಾಗುತ್ತೆ ಅಂತೀಯ. ಈಗ ಎಲ್ಲರೂ ಕೇಳಿ ನಾನು ಹೇಳೋದನ್ನ, ಒಳಗಡೆ ಅಡಿಗೆ ರೆಡಿ ಆಗಿದೆ, ಎಲ್ಲರೂ ಸುಮ್ಮನೆ ಊಟಕ್ಕೆ ಬನ್ನಿ ಬನ್ನಿ ಬನ್ನಿ. ನನಗೂ ಯಾಕೋ ಕುರುದು ಹಂಗ ಹಸಿವಾಗತ್ತೈತೆ, ನಡ್ರಿಲ್ಲ ಹೋಗೋಣ.